ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಇಂದು ಮಾರ್ಚ್ 27ನೇ ತಾರೀಕು ಶ್ರೀರಾಮನವಮಿಯ ದಿನದಂದು ಈ 4 ರಾಶಿಯವರಿಗೆ ಸ್ನೇಹಿತರೆ ಭಗವಾನ್ ಶ್ರೀರಾಮನ ಶ್ರೀರಕ್ಷೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ 4 ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ. ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ. ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಒಟ್ಟಾರೆಯಾಗಿ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಇಂದಿನಿಂದ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು. ರಾಮನವಮಿ ಎಂದೇ ಶುಕ್ರ ಸಂಚಾರ ಇದೆ. ಸಿಂಹ ಸೇರಿ ಈ 4 ರಾಶಿಗೆ ಶುಕ್ರ ದಿಸೆ ಐಷಾರಾಮಿ ಜೀವನ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ. ಯಾಕಂದರೆ ರಾಮನವಮಿಯ ಶುಭ ದಿನದಂದು ಮೇಷ ರಾಶಿಗೆ ಶುಕ್ರನ ಸಂಚಾರವು ನಡೆಯಲಿದೆ. ಸೌಕರ್ಯ ಮತ್ತು ಐಷಾರಾಮಿಗಳ ಸೂಚಕ ಶುಕ್ರ ಮಾರ್ಚ್ 27ರಂದು ಮಂಗಳ ರಾಶಿಗೆ ಪ್ರವೇಶಿಸುತ್ತಾನೆ. ಇನ್ನು ಏಪ್ರಿಲ್ 19ರಂದು ಸಾಕಷ್ಟು ಅದೃಷ್ಟವನ್ನು ನೀಡುವಂತಹ ಗ್ರಹ ಶುಕ್ರ ಗ್ರಹ ಸ್ನೇಹಿತರೆ ಸಂಚಾರ ಇರುವ ಕಾರಣ ಏಪ್ರಿಲ್ 19ರವರೆಗೆ ಅಲ್ಲಿಯೇ ಇರುತ್ತಾನೆ. ಈ ಅವಧಿಯಲ್ಲಿ ಮೇಷರಾಶಿಯ ಮೂಲಕ ಶುಕ್ರನ ಈ ಸಂಚಾರವು ಕರ್ಕ ಮತ್ತು ಸಿಂಹ ಸೇರಿದಂತೆ ಹಲವಾರು ರಾಶಿ ಚಕ್ರ ಚಿಹ್ನೆಗಳಿಗೆ ವೃತ್ತಿ ಜೀವನದ ಪ್ರಗತಿಗೆ ಅವಕಾಶಗಳನ್ನು ಒದಗಿಸಬಹುದು. ಜೊತೆಗೆ ಇತರ ಅನೇಕರಿಗೆ ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳಕ್ಕೂ ಕೂಡ ಕಾರಣವಾಗಬಹುದು. ಹಾಗಿದ್ರೆ ಆ ರಾಶಿಗಳ ಬಗ್ಗೆ ಮತ್ತಷ್ಟು ತಿಳಿತಾ ಹೋಗೋಣ ಸ್ನೇಹಿತರೆ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಶ್ರೀರಾಮನವಮಿಯ ದಿನದಂದು ಸ್ನೇಹಿತರೆ ನಿಮ್ಮ ಬಾಗಿಲಿಗೆ ಈ ಒಂದನ್ನು ಕಟ್ಟುವುದರಿಂದ ಸುಖ ಸಂಪತ್ತು ಹೆಚ್ಚಳವಾಗಲಿದೆ. ಶ್ರೀರಾಮನ ಅನುಗ್ರಹ ನಿಮ್ಮ ಮೇಲಿರಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಿಡಿಯೋವನ್ನು ನೋಡಿ, ಅಂದರೆ ಮೊದಲಿಂದ ಕೊನೆಯ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಶ್ರೀರಾಮನ ಅನುಗ್ರಹ ನಿಮ್ಮ ಜೀವನದಲ್ಲಿ ಇರಲಿ. ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿ ಅಂತ ಕೇಳ್ಕೊತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಮೇಷರಾಶಿಗೆ ಶುಕ್ರನ ಸಂಚಾರವು ಮಾರ್ಚ್ 27ರಂದು ನಿಗದಿಯಾಗಿದೆ. ಈ ದಿನವು ರಾಮನವಮಿಯ ಶುಭ ಸಂದರ್ಭದೊಂದಿಗೆ ಸಹ ಹೊಂದಿಕೆಯಾಗುತ್ತದೆ. ಸೌಕರ್ಯ, ಐಷಾರಾಮಿ ಮತ್ತು ಪ್ರೀತಿಯ ಸೂಚಕ ಶುಕ್ರ ಮಾರ್ಚ್ 27ರಂದು ಬೆಳಿಗ್ಗೆ 5:08ಕ್ಕೆ ಮಂಗಳ ರಾಶಿಗೆ ಮೇಷರಾಶಿಗೆ ಸಾಗುತ್ತದೆ. ಈ ಚಲನೆಯ ಸಮಯದಲ್ಲಿ ಶುಕ್ರನು ಮೇಷರಾಶಿಯಲ್ಲೇ ಇದ್ದಾಗ ಅಶ್ವಿನಿ ನಕ್ಷತ್ರದ ಮೊದಲ ಪಾದವನ್ನು ಪ್ರವೇಶಿಸುತ್ತಾನೆ. ಶುಕ್ರನು ಏಪ್ರಿಲ್ 19ರವರೆಗೆ ಮೇಷರಾಶಿಯಲ್ಲೇ ಇರುತ್ತಾನೆ. ಈ ಸಂಚಾರವು ಪ್ರೀತಿ ಮತ್ತು ಹಣಕಾಸಿನ ವಿಷಯಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಮೇಷ, ಮಿಥುನ, ಕರ್ಕ ರಾಶಿ ಚಕ್ರ ಸೇರಿದಂತೆ ಹಲವಾರು ರಾಶಿ ಚಕ್ರ ಚಿಹ್ನೆಗಳಿಗೆ ಶುಕ್ರನ ಈ ಸಂಚಾರವು ವರ್ಧಿತ ಪ್ರತಿಷ್ಠೆ, ಗೌರವ ಮತ್ತು ವೃತ್ತಿಪರ ಲಾಭಗಳನ್ನು ತರುತ್ತದೆ. ಇದು ಈ 4 ರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಸಂಪೂರ್ಣ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಅದೃಷ್ಟ ರಾಶಿಯನ್ನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಹೊಂದಿದರೆ ದಯವಿಟ್ಟು ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಹೌದು ಸ್ನೇಹಿತರೆ, ಮೊದಲನೇ ಅದೃಷ್ಟ ರಾಶಿ ಬಂದು ಮಕರ ರಾಶಿಯವರಿಗೆ. ಮಕರ ರಾಶಿಯ ಜನರಿಗೆ ಶುಕ್ರನು ನಿಮ್ಮ 4ನೇ ಮನೆಯ ಮೂಲಕ ಸಾಗುತ್ತಿದ್ದಾನೆ. ಈ ಸಂಚಾರವು ಸ್ನೇಹಿತರೆ ರಾಮನವಮಿಯ ದಿನದಿಂದ ನಿಮ್ಮ ಮನೆಯ ಸಂತೋಷ, ಭಾವನಾತ್ಮಕ ಭದ್ರತೆ ಮತ್ತು ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳವನ್ನು ತರುತ್ತದೆ. ವಿವಾಹಿತ ವ್ಯಕ್ತಿಗಳು ಭಾವನಾತ್ಮಕ ಅನ್ಯೂನ್ಯತೆಯ ಉತ್ತುಂಗವನ್ನು ಅನುಭವಿಸುತ್ತಾರೆ. ವೃತ್ತಿಪರವಾಗಿ ಈ ಸಂಚಾರವು ಸ್ಥಿರ ಆಸ್ತಿಗಳು, ವಾಹನಗಳು ಮತ್ತು ಗೃಹಾಧಾರಿತ ವ್ಯವಹಾರಗಳಿಗೆ ಅನುಕೂಲಕರವಾಗಿರುತ್ತದೆ. ಆರ್ಥಿಕವಾಗಿ ನಿಮ್ಮ ಗಮನವು ಆಸ್ತಿ, ಮನೆಯ ಸೌಕರ್ಯಗಳು ಮತ್ತು ಮನೆಯ ಹೂಡಿಕೆಗಳ ಕಡೆಗೆ ನಿರ್ದೇಶಿಸಲ್ಪಡುತ್ತವೆ ಅಂತಲೇ ಹೇಳಬಹುದು.
ಈ ಅವಧಿಯಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ. ಇದರ ಜೊತೆಗೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಶುಕ್ರನ ಸ್ನೇಹಿತರೆ, ಶುಕ್ರನ ಸಂಚಾರ ಈ ಅವಧಿಯಲ್ಲಿ ನಿಮಗೆ ಒಂಥರ ಧೈರ್ಯ, ಸಂವಹನ ಕೌಶಲ್ಯಗಳು, ಗಮನಾರ್ಹವಾದ ಉತ್ತೇಜನವನ್ನು ಕಾಣುತ್ತವೆ. ನಿಮ್ಮ ಪ್ರಣಯ ಸಂಬಂಧಗಳು ಬಲಗೊಳ್ಳುತ್ತವೆ. ವಿವಾಹಿತ ವ್ಯಕ್ತಿಗಳು ಮುಕ್ತ ಸಂವಹನದಲ್ಲಿ ತೊಡಗುತ್ತಾರೆ ಮತ್ತು ಪರಸ್ಪರ ಪ್ರೋತ್ಸಾಹವನ್ನು ನೀಡುತ್ತಾರೆ. ಬರವಣಿಗೆ, ಮಾಧ್ಯಮ, ಮಾರ್ಕೆಟಿಂಗ್ ಮತ್ತು ಜಾಹೀರಾತುಗಳಿಗೆ ಸಂಬಂಧಿಸಿದ ಕೆಲಸಕ್ಕೆ ಈ ಸಂಚಾರವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು ಭರವಸೆ ನೀಡುತ್ತದೆ ಸ್ನೇಹಿತರೆ. ಶುಕ್ರನ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಸ್ವಂತ ವೈಯಕ್ತಿಕ ಪ್ರಯತ್ನಗಳ ಮೂಲಕ ಪ್ರತಿಫಲವನ್ನು ಪಡೆಯುತ್ತೀರಿ. ಕುಟುಂಬ ಸಂಬಂಧಗಳಲ್ಲಿ ಸುಧಾರಣೆಗಳು ಸ್ಪಷ್ಟವಾಗಿ ಕಂಡುಬರುತ್ತದೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಇಂದು ಮಾರ್ಚ್ 27ನೇ ತಾರೀಕು ಶ್ರೀರಾಮನವಮಿಯ ದಿನದಂದು ಶುಕ್ರನು ನಿಮ್ಮ ರಾಶಿಯ 9ನೇ ಮನೆಗೆ ಸಾಗುತ್ತಿದ್ದಾನೆ. ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟವು ಏರಿಕೆಯಾಗಲಿದೆ. ನಿಮ್ಮ ವೈವಾಹಿಕ ಜೀವನ ಆನಂದಕರವಾಗಿರುತ್ತದೆ. ಈ ಸಂಚಾರವು ಶಿಕ್ಷಣ, ಕಾನೂನು ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ಪ್ರಯತ್ನಗಳಿಗೆ ಪ್ರಯೋಜನಕಾರಿ ಆಗಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವು ಮೇಲ್ಗೈ ಸಾಧಿಸುತ್ತದೆ. ಅದೇ ರೀತಿ ಸ್ನೇಹಿತರೆ, ವಿಶೇಷವಾಗಿ ನಿಮ್ಮ ತಂದೆ, ಹಿರಿಯರು ಮತ್ತು ಶಿಕ್ಷಕರೊಂದಿಗಿನ ನಿಮ್ಮ ಸಂಬಂಧಗಳು ಹೆಚ್ಚು ಸಾಮರಸ್ಯವನ್ನು ಹೊಂದಿರುತ್ತದೆ ಸಿಂಹರಾಶಿಯವರಿಗೆ. ಜೊತೆಗೆ ನಿಮ್ಮ ಸ್ನೇಹಿತರೆ, ಕುಟುಂಬದಲ್ಲಿ ಸಾಕಷ್ಟು ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳ ಬಗ್ಗೆ ಸ್ನೇಹಿತರೆ ಅತಿಯಾದ ಒಲವು ಅಂತಲೇ ಹೇಳ್ಬೋದು. ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ. ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿ ನಿರತರಾಗುತ್ತೀರಿ. ಸರ್ಕಾರಿ ಸೇವೆಗಳು, ಮಾಧ್ಯಮ, ಫ್ಯಾಷನ್ ಮತ್ತು ಕಲೆಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಈ ಸಂಚಾರವು ಹೆಚ್ಚು ಶುಭವಾಗಿರುತ್ತದೆ ಎಂದು ಭರವಸೆ ನೀಡುತ್ತದೆ ಅಂತಲೇ ಹೇಳಬಹುದು. ಈ ಹಂತದಲ್ಲಿ ಬಡ್ತಿ, ಗೌರವ ಮತ್ತು ಅಧಿಕಾರದಲ್ಲಿ ಹೆಚ್ಚಳದ ಬಲವಾದ ಸೂಚನೆಗಳಿವೆ. ನಿಮ್ಮ ಸಾಧನೆಗಳು ನಿಮ್ಮ ಕುಟುಂಬಕ್ಕೆ ಗೌರವ ಮತ್ತು ಪ್ರತಿಷ್ಠೆಯನ್ನು ತರುತ್ತದೆ ಸ್ನೇಹಿತರೆ. ಹಾಗಾಗಿ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ಶುಕ್ರನು ನಿಮ್ಮ ರಾಶಿಯ 9ನೇ ಮನೆಗೆ ಸಾಗುತ್ತಿದ್ದಾನೆ. ಈ ಅವಧಿಯಲ್ಲಿ ಕುಂಭರಾಶಿಯವರಿಗೆ ಶ್ರೀರಾಮನವಮಿಯ ದಿನದಂದು ನಿಮ್ಮ ಅದೃಷ್ಟವು ಏರಿಕೆಯಾಗಲಿದೆ. ನಿಮ್ಮ ವೈವಾಹಿಕ ಜೀವನ ಆನಂದಕರವಾಗಿರುತ್ತದೆ. ಈ ಸಂಚಾರವು ಶಿಕ್ಷಣ, ಕಾನೂನು ಮತ್ತು ಪ್ರಣಯಕ್ಕೆ ಸಂಬಂಧಿಸಿದ ಪ್ರಯತ್ನಗಳಿಗೆ ಪ್ರಯೋಜನಕಾರಿ ಆಗಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವು ಮೇಲ್ಗೈ ಸಾಧಿಸುತ್ತದೆ. ವಿಶೇಷವಾಗಿ ನಿಮ್ಮ ತಂದೆ, ಹಿರಿಯರು ಮತ್ತು ಶಿಕ್ಷಕರೊಂದಿಗಿನ ನಿಮ್ಮ ಸಂಬಂಧಗಳು ಹೆಚ್ಚು ಸಾಮರಸ್ಯವನ್ನು ಹೊಂದಿರುತ್ತದೆ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಸ್ನೇಹಿತರೆ, ಆದಾಯ, ಲಾಭಗಳು, ಆಸೆಗಳನ್ನು ಈಡೇರಿಸುವುದು ಮತ್ತು ಸಾಮಾಜಿಕ ಸಂಪರ್ಕಗಳೊಂದಿಗೆ ಸಂಬಂಧಿಸಿದೆ ಅಂತಲೇ ಹೇಳಬಹುದು. ಶುಕ್ರನ ಪ್ರಭಾವದ ಅಡಿಯಲ್ಲಿ ನಿಮ್ಮ ಸ್ನೇಹವು ಪ್ರಣಯ ಸಂಬಂಧವಾಗಿ ವಿಕಸನಗೊಳ್ಳಬಹುದು. ವಿವಾಹಿತ ವ್ಯಕ್ತಿಗಳು ತಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ಸ್ನೇಹಿತರೆ ಪಡೆಯುತ್ತಾರೆ. ವೃತ್ತಿಪರವಾಗಿ ತಂಡದ ಕೆಲಸ ಮತ್ತು ಸಹಯೋಗದ ಪ್ರಯತ್ನಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಸೂಕ್ತ ಸಮಯ. ವ್ಯವಹಾರದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಸಾಮೂಹಿಕ ಪ್ರಯತ್ನಗಳ ಮೂಲಕ ಯಶಸ್ಸನ್ನು ಸಾಧಿಸುತ್ತಾರೆ. ನಿಮ್ಮ ಹಿರಿಯ ಸಹೋದರರಿಂದ ಸಹ ನಿಮಗೆ ಬೆಂಬಲ ಸಿಗುತ್ತದೆ. ನಿಮ್ಮ ಆಸೆಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ ಮತ್ತು ದುರಾಸೆಯಿಂದ ದೂರವಿರಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯಲ್ಲಿ ಸ್ನೇಹಿತರೆ, ಕಟಕ ರಾಶಿಯ ಜನರಿಗೆ ಶುಕ್ರನು ನಿಮ್ಮ 10ನೇ ಮನೆಯಾದ ಕರ್ಮ ಮನೆಗೆ ಸಾಗಲಿದ್ದಾನೆ. ಪರಿಣಾಮವಾಗಿ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಕಡೆಗೆ ನಿರ್ದೇಶಿಸಲ್ಪಟ್ಟಿದೆ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ಆಸ್ತಿ, ವಾಹನವನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿ ನಿರತರಾಗುತ್ತೀರಿ. ಸರ್ಕಾರಿ ಸೇವೆಗಳು, ಮಾಧ್ಯಮ, ಫ್ಯಾಷನ್ ಮತ್ತು ಕಲೆಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಈ ಸಂಚಾರವು ಹೆಚ್ಚು ಶುಭವಾಗಿರುತ್ತದೆ ಎಂದು ಭರವಸೆಯನ್ನು ನೀಡುತ್ತದೆ. ಈ ಹಂತದಲ್ಲಿ ಬಡ್ತಿ, ಗೌರವಗಳು ಮತ್ತು ಅಧಿಕಾರದಲ್ಲಿ ಹೆಚ್ಚಳದ ಬಲವಾದ ಸೂಚನೆಗಳಿವೆ. ನಿಮ್ಮ ಸಾಧನೆಗಳು ನಿಮ್ಮ ಕುಟುಂಬಕ್ಕೆ ಗೌರವ ಮತ್ತು ಖ್ಯಾತಿ, ಪ್ರತಿಷ್ಠೆಯನ್ನು ತರುತ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಈ 4 ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ.
ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಂದರೆ ಶ್ರೀರಾಮನವಮಿಯ ದಿನದಂದು ಮನೆಗೆ ಈ ಒಂದು ತೋರಣವನ್ನು ಕಟ್ಟುವುದರಿಂದ ಸುಖ ಸಂಪತ್ತು ಹೆಚ್ಚಳವಾಗಲಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಶ್ರೀರಾಮನವಮಿಯ ಶುಭ ದಿನದಂದು ಮನೆಯ ಮುಖ್ಯ ಬಾಗಿಲಿಗೆ ತೋರಣವನ್ನು ಕಟ್ಟುವುದರಿಂದ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕ ಶಕ್ತಿಯ ಪ್ರವೇಶವಾಗುವುದು ಎಂದು ಹೇಳಲಾಗುತ್ತದೆ. ನಕಾರಾತ್ಮಕ ಅಂದರೆ ಕೆಟ್ಟ ದೃಷ್ಟಿ ಇದ್ದರೆ ಸ್ನೇಹಿತರೆ ಅದನ್ನೆಲ್ಲ ಹೋಗಲಾಡಿಸುತ್ತದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುವುದರಿಂದ ಯಾರ ಕೆಟ್ಟ ದೃಷ್ಟಿಯೂ ನಿಮ್ಮ ಮೇಲೆ ಬೀಳುವುದಿಲ್ಲ. ಹಾಗೆಯೇ ರಾಮನವಮಿಯಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಮುಖ್ಯ ಬಾಗಿಲಿಗೆ ಮಾವಿನ ಎಲೆ ಅಥವಾ ಅಶೋಕ ಮರದ ಎಲೆಯನ್ನು ತೋರಣವನ್ನು ಕಟ್ಟಿ ಸ್ನೇಹಿತರೆ. ಇದರಿಂದ ಲಕ್ಷ್ಮೀ ದೇವಿ ಮತ್ತು ಶ್ರೀರಾಮ ಇಬ್ಬರು ನಿಮ್ಮ ಮನೆಯಲ್ಲಿ ವಾಸಿಸುವರು ಎಂದು ಹೇಳಲಾಗುತ್ತದೆ. ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ. ತಪ್ಪದೆ ಈ ಒಂದು ಪುಟ್ಟ ಪರಿಹಾರವನ್ನು ಮಾಡಿ. ಇದರ ಜೊತೆಗೆ ಸ್ನೇಹಿತರೆ, ನಿಮ್ಮ ಮನೆಯ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಂದರೆ ಈಶಾನ್ಯ ಕೊನೆಯಲ್ಲಿ ದೇವತೆಗಳು ವಾಸಿಸುತ್ತಾರೆ ಸ್ನೇಹಿತರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ವರ್ಷದ ರಾಮನವಮಿಯ ದಿನದಂದು ನಿಮ್ಮ ಮನೆಯನ್ನು ಶುಚಿಗೊಳಿಸುವ ಸಂದರ್ಭದಲ್ಲಿ ಅಂದರೆ ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಹಾಕಿ ಸ್ನೇಹಿತರೆ ಆ ನೀರನ್ನು ಸಿಂಪಡಿಸಿ ಶುಚಿಗೊಳಿಸಿ. ಈ ದಿಕ್ಕನ್ನು ತಪ್ಪದೆ ಸಾಕಷ್ಟು ಶುಚಿಗೊಳಿಸಿದ ನಂತರ ಯಾವುದೇ ರೀತಿಯ ಭಾರವಾದ ವಸ್ತುಗಳನ್ನು ಈ ದಿಕ್ಕಿನಲ್ಲಿ ಇಡುವುದು ಸೂಕ್ತವಲ್ಲ. ಜೊತೆಗೆ ಶ್ರೀರಾಮನವಮಿಯಂದು ಈ ದಿಕ್ಕಿನಲ್ಲಿ ಒಂದು ಬೆಳ್ಳಿಯ ಮತ್ತು ತಾಮ್ರದ ಕಳಸದಲ್ಲಿ ನೀರನ್ನು ತುಂಬಿಸಿ ಇಡುವುದರಿಂದ ಮನೆಯ ಸದಸ್ಯರ ಮಾನಸಿಕ ಒತ್ತಡಗಳೆಲ್ಲವೂ ದೂರವಾಗುವುದು ಮತ್ತು ನಿಮ್ಮ ಯೋಜನೆಗಳಲ್ಲಿ ಸಕಾರಾತ್ಮಕತೆ ಸಾಕಷ್ಟು ಅಭಿವೃದ್ಧಿ ಹೊಂದಲಿದೆ ಸ್ನೇಹಿತರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ತಪ್ಪದೆ ಈ ಎರಡೂ ಪರಿಹಾರವನ್ನು ಮಾಡಿ ಸ್ನೇಹಿತರೆ. ಇಂದು ಶ್ರೀರಾಮನವಮಿಯಂದು ತೋರಣವನ್ನು ಕಟ್ಟುವುದು ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಕಳಸವನ್ನು ಇಟ್ಟು ಸ್ನೇಹಿತರೆ ಕಳಸದ ತುಂಬ ನೀರನ್ನು ಇಟ್ಟು ಒಂದು ಹೂವನ್ನು ಇಟ್ಟು ಸ್ನೇಹಿತರೆ ಜೈ ಶ್ರೀರಾಮ ಎಂದು ಬರೆಯಿರಿ ಸ್ನೇಹಿತರೆ. ನಿಮ್ಮ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ತಪ್ಪದೆ ಈ ಎರಡೂ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶ್ರೀರಾಮನ ಅನುಗ್ರಹ ಇರಲಿ. ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಳೆದು ಸಾಕಷ್ಟು ಅದೃಷ್ಟವನ್ನು ಗಳಿಸಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.